ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಾರ್ ಜೋರಾಗ್ತಾ ಇದೆ. ಇಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ಅಂತೂ ದಿನೇ ದಿನೇ ಜೋರಾಗ್ತಾನೆ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಿನ್ನೆಯಿಂದನೂ ಕೂಡ ಧರಣಿ ಮುಂದುವರಿತಾ ಇದೆ. ಕರಸೇವಕನ ಬಂಧನ 31 ವರ್ಷಗಳ ಬಳಿಕ ಪ್ರಕರಣಕ್ಕೆ ಮರುಜೀವ. ಇದ್ಯಾಕೆ ಹೀಗೆ? ಟಾರ್ಗೆಟ್ ಹಿಂದೂನಾ? ಟಾರ್ಗೆಟ್ ಕರಸೇವಕನ? ಟಾರ್ಗೆಟ್ ಅಯೋಧ್ಯೆನ? ಟಾರ್ಗೆಟ್ ರಾಮ ಜನ್ಮಭೂಮಿಯ ಕಾರ್ಯಕರ್ತರ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಪೊಲೀಸ್ ಠಾಣೆ ಎದುರುಗಡೆನೇ ಸುನಿಲ್ ಕುಮಾರ್ ಧರಣಿಗೆ ಕೂತಿದ್ದಾರೆ, ಅರೆಸ್ಟ್ ಮಾಡಿ ಅಂತ. ಚಿಕ್ಕಮಗಳೂರಲ್ಲೂ ಕೂಡ ಠಾಣೆ ಎದುರುಗಡೆ ಸಿಟಿ ರವಿ ನಮ್ಮನ್ನು ಬಂಧಿಸಿ ಬಂಧಿಸಿ ಅಂತ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಒಂದು ಆಕ್ರೋಶ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಕೊಡಕ್ಕಿದೀಗ ರಾಕೇಶ್ 31 ವರ್ಷಗಳ ಬಳಿಕ ಹಳೆ ಕೇಸನ್ನು ಕ್ಲೋಸ್ ಮಾಡೋ ಸಲುವಾಗೋ ಮುಗಿಸೋ ಸಲುವಾಗೋ ಶ್ರೀಕಾಂತ್ ಪೂಜಾರಿಗೆ ಬುಲಾವ್ ಬಂದಿರುತ್ತೆ, ಆನಂತರ ಬಂಧನಕ್ಕೆ ಒಳಗಾಗಿರೋದು ನಿಜ. ಆದರೆ ಇಲ್ಲಿ ಎಲ್ಲ ಕಡೆಯಿಂದ ನನ್ನನ್ನು ಬಂಧಿಸಿ ಅಂದರೆ ಕರಸೇವಕರ ವಿರುದ್ಧವಾಗಿಯೇ ಈ ಬಂಧನ ಕಾರ್ಯಾಚರಣೆ ನಡೀತಾ ಇದೆಯಾ, ಅಥವಾ ಕರಸೇವಕ ಅವತ್ತು ದೊಂಬಿ ಎಬ್ಬಿಸಿ ಗಲಾಟೆ ಎಬ್ಬಿಸಿದ್ರು, ಆತನ ಮೇಲೆ ಬೇರೆ ಕೇಸ್ಗಳು ಇತ್ತು ಅನ್ನೋ ಕಾರಣಕ್ಕೆ ಈ ಬಂಧನ ಆಗಿದೆಯಾ? ಇದೀಗ ಅಭಿಯಾನ ಯಾವ ಸ್ವರೂಪಕ್ಕೆ ತಿರುಗ್ತಾ ಇದೆ ಈಗ ಅಂತ? ರಮಾಕಾಂತ್, ಬಿಜೆಪಿ ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರವನ್ನ ಹಿಂದೂ ಧರ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಹೊರಟಾಗಿ ಕಾಣ್ತಾ ಇದೆ. ಅಂದ್ರೆ ಅವರು ಹೇಳ್ತಿರುವಂತಹ ಮೂಲ ಉದ್ದೇಶದ ಲೆಕ್ಕಾಚಾರಗಳೇನು ಅಂದ್ರೆ, ಅಪರಾಧ ಪ್ರಕರಣಗಳು ಯಾವುದೇ ಇದ್ರೂ ಕೂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸನ್ನಿವೇಶದಲ್ಲಿ ಕರಸೇವಕನಾಗಿ ಕರ್ತವ್ಯ ನಿರ್ವಹಿಸಿದ ಆ ಸಂದರ್ಭದಲ್ಲಿ ಸೇವೆ ಮಾಡಿದಂತಹ ಓರ್ವ ಹಿಂದೂ ಕಾರ್ಯಕರ್ತನನ್ನ ಇತರ ಪ್ರಕರಣಗಳ ಹೆಸರಿನಲ್ಲಿ ಬಂಧಿಸಿ 31 ವರ್ಷದ ಹಳೆಯ ಪ್ರಕರಣವನ್ನ ಮರುಜೀವ ಕೊಡುವ ಅವಶ್ಯಕತೆ ಏನಿತ್ತು, ಅದರ ಬಗ್ಗೆ ಸರ್ಕಾರ ಸ್ಪಷ್ಟತೆಯನ್ನು ಕೊಡದೆ ಕೇವಲ ಹಿಂದೂ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಕರ್ತವ್ಯ ಅಂದ್ರೆ ಕೆಲಸ ಮಾಡಿದಂತಹ ಆ ಧಾರ್ಮಿಕ ನೆಲೆಗಟ್ಟನ್ನು ತೊಡಗಿಸಿಕೊಂಡಂತವ್ರನ್ನ ಬಂಧನ ಮಾಡಿಸೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟು ಈ ಅಭಿಯಾನವನ್ನ ಆರಂಭಿಸಿದೆ. ಅದರ ಹೊಸ ಸ್ವರೂಪವಾಗಿ ಇವತ್ತಿನಿಂದ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈಗ ಶ್ರೀಕಾಂತ್ ಪೂಜಾರಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣ, ಅಲ್ಲಿ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣದಲ್ಲಿ ಆರೋಪಿ ಬರೀ ಶ್ರೀಕಾಂತ್ ಪೂಜಾರಿ ಎಲ್ಲ 11 ಜನ ಇದ್ದರು, ಒಂದು 3 ಜನ ತೀರ್ಕೊಂಡಿರಬೇಕು, ಕೆಲವರು ಖುಲಾಸೆ ಕೂಡ ಆಗಿದ್ದಾರೆ. ಇದರಲ್ಲಿ 31 ವರ್ಷಗಳ ಬಳಿಕ ಈ ಥರ ಒಂದು ನೋಟಿಸ್ ಹೋಗಿದೆ, ಈಗ ಬಂಧನ ಕೂಡ ಆಗಿರಬೇಕು, ಬೇಲ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕರಸೇವಕರನ್ನ ಬಂಧಿಸ್ತೀವಿ ಅಂತ ಸರ್ಕಾರ ಏನಾದರೂ ಹೊರಟಿತ್ತಾ, ಅಥವಾ ಕರಸೇವಕನಾಗಿದ್ದುಕೊಂಡು ದೊಂಬಿ ಎಬ್ಬಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಶ್ರೀಕಾಂತ್ ಪೂಜಾರಿಯನ್ನ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ದ ಇದು ಅಂತ? ಬಿಜೆಪಿಯವರು ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು ತಾವು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ, ಅಂದ್ರೆ ಕರಸೇವಕನಾಗಿದ್ದಂತವನ ವಿರುದ್ಧವೇ ಕೇಸನ್ನ ದಾಖಲಿಸಿ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂತ ಆರೋಪವನ್ನು ಇಟ್ಟುಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ರಾಕೇಶ್.